ಎಲ್ರಿಗೂ ನಮಸ್ಕಾರ. ನಿನ್ನೆಯಿಂದ ನಾವು ಹೊಸ ಸೀರೀಸ್ ಸ್ಟಾರ್ಟ್ ಮಾಡಿದ್ವಿ, ಮ್ಯಾಥ್ಸ್ PYQ ಸೀರೀಸ್ ಅಂತ. ಸೊ ಇದು ಅದರ ಎರಡನೇ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಫೆಬ್ರವರಿ 20ನೇ ತಾರೀಕು ನಡೆದಂಥ ಎರಡನೇ ಶಿಫ್ಟ್ನ ಮ್ಯಾಥ್ಸ್ನ ಎಲ್ಲ 20 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಲಿದ್ದೇವೆ. ಸೊ ನಿನ್ನೆ ವಿಡಿಯೋದಲ್ಲಿ ಭಾಳ ಜನ ಕೆಲವೊಬ್ಬರು ಸ್ಪೀಡಾಗಿ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರಿ. ಸೊ ಇವತ್ತು ಸ್ವಲ್ಪ ನಿಮಗೆ ಯಾವ ಥರ ಸ್ಪೀಡ್ ಬೇಕು ಅದನ್ನು ಹೇಳಿರ್ತೀವಿ. ನೀವು ಸ್ಪೀಡ್ ಅನ್ಸಿದ್ರೆ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ನಮ್ಮ ಜೊತೆನೇ ಬಿಡ್ಸೋಕೆ ಹೋದರೆ ಆಗಲಿಲ್ಲ ಅಂತಂದರೆ ಪಾಸ್ ಮಾಡಿ ಬಿಡ್ಸೋಕ್ಕೆ ಟ್ರೈ ಮಾಡಿ. ಸೊ ಮೊದಲನೇ ಪ್ರಶ್ನೆ, ಒಂದು ಮೇಜಿನ ಮಾರಾಟದ ಬೆಲೆ 6,875 ಆಗಿದೆ. ಒಂದು ವೇಳೆ ಶೇಕಡಾವಾರು ಲಾಭವು 25% ಆದರೆ ಮೇಜಿನ ಅಸಲು ಬೆಲೆ ಕೇಳಿದ್ದಾರೆ. ಸೊ ಮಾರಾಟ ಬೆಲೆ ಕೊಟ್ಟಿದ್ದಾರೆ, SP ಕೊಟ್ಟಿದ್ದಾರೆ ಮತ್ತು ಲಾಭ ಕೊಟ್ಟಿದ್ದಾರೆ 25%. ಸೊ 6875 25% ಲಾಭ ಅಂತಂದರೆ ಎಷ್ಟಕ್ಕೆ ಮಾರ್ದಂಗೆ ಆಯ್ತದು? 100 ರೂಪಾಯಿ ತೊಗೊಂಡಿದ್ದು 125 ರೂಪಾಯಿಗೆ ಮಾರ್ದಂಗೆ ಆಯ್ತು. ಸೊ ಇದು 6875 ಇದ್ದಿದ್ದು 125ರ ಬೆಲೆ. ಸೊ ನಮಗೇನು ಬೇಕಾಗಿದೆ? ಅಸಲು ಬೆಲೆ ಬೇಕಾಗಿದೆ. ಸೊ 100% ವ್ಯಾಲ್ಯೂ ಬೇಕಾಗಿದೆ. 25 5 125, 25 4 100, 5 1 5, 5 1 5, 1 ಕೈಲ ಉಳಿತು 18, 5 3 15, 5 7 35, 5 5 25. ಸೊ 4 × 1375 ಮಾಡಿದ್ರೆ 4 5 20, 4 7 28, 1 2 30, 4 3 12, 1 15, 4 1 4 1 5, 5,500 ಸರಿಯಾದ ಉತ್ತರ ಆಪ್ಷನ್ 1. ನೀವು ಪಾಸ್ ಮಾಡಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಎರಡನೇ ಪ್ರಶ್ನೆ, ಒಂದು ಸಂಖ್ಯೆಯ 20% ಮೌಲ್ಯದ 25% ಮೌಲ್ಯವು 250ಕ್ಕೆ ಸಮ. ಹಾಗಾದರೆ ಆ ಸಂಖ್ಯೆಯ 35% ಮೌಲ್ಯ ಎಷ್ಟಾಗುತ್ತದೆ? ಒಂದು ಸಂಖ್ಯೆ ಇದೆಯಂತೆ, ಇದರ 20%ನಷ್ಟು ಮತ್ತು ಇದರ 25%ನಷ್ಟು ವ್ಯಾಲ್ಯೂ 250ಕ್ಕೆ ಸಮ ಇದೆ. ಸೊ ಇದು ಕ್ವಶನಲ್ಲಿ ಇಲ್ಲಿ ತನಕ ಕೊಟ್ಟಿರೋದು. ಇದನ್ನು ಎಕ್ಸ್ ಬೆಲೆ ಕಂಡುಹಿಡಿದು ಎಕ್ಸ್ನ 35% ಎಷ್ಟು ಅಂತ ನಾವು ಕಂಡುಹಿಡಿಬೇಕು ನೆಕ್ಸ್ಟ್. ಸೊ ಇದನ್ನು ಸಾಲ್ವ್ ಮಾಡಿ. 25 1 25, 100 21 25. ಸೊ ಎಕ್ಸ್ನ ಬೆಲೆ ಎಷ್ಟಾಯಿತು? ಸರಿ 25 10 ಇದು. ಸೊ ಎಕ್ಸ್ನ ಬೆಲೆ ಎಷ್ಟಾಯ್ತು? ಈಗ ಎಕ್ಸ್ = ಇಲ್ಲಿ 5 ಇದೆ, ಇಲ್ಲಿ 00, ಇಲ್ಲಿ 1 0. ಸೊ ಎಕ್ಸ್ = 5000 ಆಯಿತು. ಮತ್ತೆ ನಾವೇನು ಮಾಡಬೇಕು? ಆ ಸಂಖ್ಯೆಯ 35% ಕಂಡುಹಿಡಬೇಕು. ಸೊ 5000ದು 35% ಕಂಡುಹಿಡಬೇಕು ಈಗ. ಸೊ 5000ದು 35% ಎಷ್ಟಾಯಿತು? ಈ 2 0 2 0 ಹೋಯಿತು. 5 5 25, 5 3 15, 1 2 17. ಸೊ 1750 ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಮೂರನೇ ಪ್ರಶ್ನೆ, ಒಂದು ವೇಳೆ ಎಕ್ಸ್ನ 45% ವೈನ 15%ಕ್ಕೆ ಸಮನಾಗಿದ್ದರೆ X:Y ನ ರೇಷಿಯೋ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅವ್ರೇನು ಕೊಟ್ಟಿದ್ದಾರೆ? 45% ಆಫ್ ಎಕ್ಸ್ = 15% ಆಫ್ ವೈ. ಸೊ 15 1 15 3. ಇದರ ಅರ್ಥ ಏನು? 3x = y. ಸೊ ಇದರಿಂದ ನಾವು ರೇಷಿಯೋ ಬರಿಬೋದು ಏನಂತಂದರೆ X = y. ಎಕ್ಸ್ನ ಬೆಲೆ ಎಷ್ಟಿದೆ? 1, ವೈನ ಬೆಲೆ 3 ಇದೆ. ಸೊ X = 1:3 ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, 5 ಸಂಖ್ಯೆಗಳ ಸರಾಸರಿ 32 ಆಗಿದೆ. ಒಂದು ವೇಳೆ ಅವುಗಳಲ್ಲಿ ಒಂದು ಸಂಖ್ಯೆಯನ್ನು ತೆಗೆದುಹಾಕಿದರೆ ಆ ಸರಾಸರಿ 28 ಆಗುತ್ತದೆ. ಸೊ 5 ಸಂಖ್ಯೆ ಸರಾಸರಿ ಎಷ್ಟಿದೆ? 32 ಇದೆ. ಈ 32 ಇದ್ದಿದ್ದು ಏನಾಗುತ್ತೆ? 28 ಆಗುತ್ತೆ. ಎಷ್ಟು ಕಡಿಮೆ ಆಗುತ್ತೆ? 4 ಕಡಿಮೆ ಆಗುತ್ತೆ. ಸೊ ಆ ಸಂಖ್ಯೆ ಏನು ಹೋಗುತ್ತೆ ಅಲ್ಲ, ಅದು ಪ್ರತಿಯೊಬ್ಬರಿಂದ 4 ಜಾಸ್ತಿ ತೊಗೊಂಡು ಹೋಗಿರುತ್ತೆ. ಸೊ ಅದು 32 ಇದೆ ಅಂತ ಅನ್ಕೊಳ್ಳೋಣ. ಎಷ್ಟು ಜನ ಉಳಿದಿದ್ದಾರೆ? 4 ಜನ ಉಳಿದಿದ್ದಾರೆ. ಸೊ 4 4 16. ಈ 5ನೇ ಸಂಖ್ಯೆ ಯಾವ ಸಂಖ್ಯೆ ತೆಗೆದು ಹಾಕಿರ್ತಾರಲ್ಲ ಅದು ಹೋದ ನಂತರ 32 ಇದ್ದು 28 ಆಗಿದೆ ಅಂತಂದರೆ ಅದು ಸರಾಸರಿ 32ಕ್ಕಿಂತ ಜಾಸ್ತಿನೇ ಹೋಗಿರುತ್ತೆ. ಸೊ ಹಾಗಾದರೆ ಎಷ್ಟು ಜಾಸ್ತಿ ಹೋಗಿದೆ ಅಂತಂದರೆ 16 ಯೂನಿಟ್ ಜಾಸ್ತಿ ಹೋಗಿದೆ. ಸೊ 32ರಲ್ಲಿ 16 ಆ್ಯಡ್ ಮಾಡಿ 48 ಬರುತ್ತೆ. ಇದು ಸರಾಸರಿ ನೀವು ಬೇಸಿಕ್ಕಿಂದ ಕಲಿತಾಗ ಗೊತ್ತಾಗುತ್ತೆ. ಏನಂತಂದರೆ ಈಗ 5 ಸಂಖ್ಯೆಗಳ ಸರಾಸರಿ 32 ಇದೆ. ನಾವು ಡಿವಿಯೇಷನ್ ಮಾಡಬೇಕು. ಈಗ ಎಷ್ಟು ಡಿವಿಯೇಟ್ ಆಗಿದೆ? ಇಲ್ಲಿ ಒಂದು ಹೋದ ನಂತರ ಎಷ್ಟು ಡಿವಿಯೇಟ್ ಆಗಿದೆ? -4 ಡಿವಿಯೇಟ್ ಆಗಿದೆ. ಈ -4 ಇದೆಯಲ್ಲ, ಇದನ್ನು ಈಗ ಯಾವುದು ಹೋಗಿರುತ್ತಲ್ಲ ಅದು ತೊಗೊಂಡು ಹೋಗಿರುತ್ತೆ. ಸೊ ಎಷ್ಟು ಸಂಖ್ಯೆಗಳು ಉಳಿತವೆ? -4 ಎಷ್ಟು ಸಂಖ್ಯೆಗಳಿಗೆ ಅಂದರೆ ಆ್ಯಡ್ ಮಾಡಬೇಕು ಅಂತಂದರೆ 4 ಸಂಖ್ಯೆಗಳಿಗೆ. ಇನ್ನು 5ರಲ್ಲಿ 1 ಹೋದರೆ 4 ಉಳಿಯುತ್ತಲ್ಲ. ಸೊ 4 ಸಂಖ್ಯೆಗಳಿಗೆ ಅದನ್ನು 4 ಸಂಖ್ಯೆಗಳಿಂದ ಪ್ರತಿಯೊಂದರಿಂದ 4 ತೊಗೊಂಡು ಹೋಗಿರುತ್ತೆ. ಸೊ ಅದು 32 ಅಂತ ಇದ್ದರೆ 16 ತೊಗೊಂಡು ಹೋಗಿರುತ್ತೆ. ಸೊ 32 + 16 48 ಸರಿಯಾದ ಉತ್ತರ. ಇಲ್ಲ ಅಂತಂದರೆ ಫಾರ್ಮುಲಾ ಬೇಸ್ಡು ಮಾಡ್ಬೋದು.
ಫಾರ್ಮುಲಾ ಬೇಸ್ಡ್ ಹೇಗೆ ಅಂತಂದರೆ ಅದನ್ನ ಹೇಳ್ತೀನಿ ನೋಡಿ. 5 ಸಂಖ್ಯೆಗಳ ಸರಾಸರಿ 32 ಅಂತಂದರೆ 5 ಸಂಖ್ಯೆಗಳ ಮೊತ್ತ ಎಷ್ಟಾಯಿತು? 32 ಇಂಟು 5, 5 ಎರಡಲೇ 10, 5 ಮೂರಲೇ 15, 1 16. ಸೊ ಆ ಸರಾಸರಿಯು 28 ಆಗುತ್ತಂತೆ ಒಂದು ತೆಗೆದ್ರೆ. ಅಂದರೆ ಎಷ್ಟಾಯಿತು? 28 ಇಂಟು 4 ಆಯಿತು. ಸೊ 4 ಎಂಟ್ಲೆ 32, 4 ಎರಡಲೇ 8, 1 3 12. ಸೊ 5 ಸಂಖ್ಯೆಗಳದ್ದು 160 ಇದೆ, 4 ಸಂಖ್ಯೆಗಳದ್ದು 112 ಇದೆ. ಇದರಲ್ಲಿ ಇದು ಕಳೆದ್ರೆ 5ನೇ ಸಂಖ್ಯೆ ಯಾವುದು ಅಂತ ಸಿಗುತ್ತೆ. ಸೊ 160ರಲ್ಲಿ 112 ಕಳೆದ್ರೆ 48 ಬರುತ್ತೆ. ಇದು ಫಾರ್ಮುಲಾ ಮೆಥಡು, ಇದು ಡಿವಿಯೇಷನ್ ಮೆಥಡು. ಸೊ ನಿಮ್ಗೆ ಯಾವುದು ಸರಿಯಾಗಿ ಅನಿಸುತ್ತೆ ಅದನ್ನು ಫಾಲೋ ಮಾಡಿ. ಅರ್ಥ ಆಯ್ತಲ್ವಾ? ಸೊ ನಿಮಗೆ ಇದು 30 ಇಂಟು 5 = 160 ಯಾಕೆ ಬಂತು ಅಂತ ಗೊತ್ತಿದೆ ಅಲ್ವಾ? ಅಂದರೆ 5 ಸಂಖ್ಯೆಗಳ ಸರಾಸರಿ 160 ಇದ್ದಾಗ, 32 ಇದ್ದಾಗ ಅವುಗಳ ಮೊತ್ತ ಎಷ್ಟಾಗುತ್ತೆ? ಸೊ ಎವರೇಜ್ = ಕೊಟ್ಟಿರುವ ಸಂಖ್ಯೆಗಳ ಮೊತ್ತ ಮತ್ತು ಎಷ್ಟು ಸಂಖ್ಯೆಗಳಿವೆ ಅದು n. ಇದು ಮಾಡಿದ್ರೆ ಎವರೇಜ್ ಸಿಗುತ್ತೆ ನಮಗೆ. ಅವ್ರು 5 ಸಂಖ್ಯೆ ಕೊಟ್ಟಿದ್ದಾರೆ, ಎವರೇಜ್ 32 ಕೊಟ್ಟಿದ್ದಾರೆ. ಸೊ ಅವುಗಳ ಮೊತ್ತ ಏನು ಸಿಗುತ್ತೆ? 160 ಸಿಗುತ್ತೆ. ಸೊ 5 ಸಂಖ್ಯೆಗಳ ಮೊತ್ತ ಮೈನಸ್ 4 ಸಂಖ್ಯೆಗಳ ಮೊತ್ತ ಮಾಡಿದ್ರೆ ಅದು ಯಾವ ನಂಬರ್ ಇದೆ ಅದು ಸಿಗುತ್ತೆ. ಸೊ ಅದನ್ನೇ ಇಲ್ಲಿ ನಾವು ಮಾಡಿರೋದು. 5ನೇ ಪ್ರಶ್ನೆ. ಸ್ವಪ್ನಿಲ್ ಅವರು ಒಂದು ಸೋಫಾವನ್ನು 16 ದಿನಗಳಲ್ಲಿ ನಿರ್ಮಿಸಬಲ್ಲರು. ಅದೇ ಕೆಲಸವನ್ನು ರೇವತಿಯವರೊಂದಿಗೆ ಸೇರಿ ಅವರು 128/17 ದಿನಗಳಲ್ಲಿ ಮುಗಿಸಬಲ್ಲರು. ಒಂದು ವೇಳೆ ಅದೇ ಕೆಲಸವನ್ನು ರೇವತಿ ತಾವೊಬ್ಬರೇ ಮಾಡಿದರೆ ಎಷ್ಟು ದಿನಗಳಲ್ಲಿ ಪೂರೈಸ್ತಾರೆ? ಸ್ವಪ್ನಿಲ್ಗೆ ಎಸ್ ಅಂತ ಅನ್ಕೊಳ್ಳೋಣ, 16 ದಿನದಲ್ಲಿ ಪೂರೈಸ್ತಾನೆ. ರೇವತಿ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಪೂರೈಸ್ತಾಳೆ? 128/17 ದಿನ. ಈಗ ಇವೆರಡರದ್ದು ಲಸ ತಗೊಂಡ್ರೆ ನಮಗೆ ಟೋಟಲ್ ವರ್ಕ್ ಸಿಗುತ್ತೆ. ಸೊ ಲಸ ಏನು? ಈ ಎರಡು ನ್ಯೂಮರೇಟರ್ದೇ ಲಸ ಎಷ್ಟು ಬರುತ್ತೆ? 16 ಮತ್ತು 128ರದು 128 ಬರುತ್ತೆ. 16 ಎಷ್ಟಲೇ ಇದು? 16 ಎಂಟ್ಲೇ 128, 17 ಒಂದಲೇ 17. ಈ ಎರಡು ನೋಡಿ, ಇವೆರಡು ಇಂಟು ಮಾಡಿದ್ರೆ ಇದು ಬರಬೇಕು. ಸೊ 128 ಇಂಟು 17 ಇಂಟು 17 ಮಾಡಿದ್ರೆ 128 ಬರುತ್ತೆ. ಸೊ ಹಾಗಾಗಿ ಈಗ ಇದು ಎಸ್ ಮತ್ತು ಆರ್ ಇಬ್ಬರು ಸೇರಿ ಅದೇ ಕೆಲಸವನ್ನು ರೇವತಿಯವರೊಂದಿಗೆ ಸೇರಿ ಸ್ವಪ್ನಿಲ್ ಮತ್ತು ರೇವತಿ ಸೇರಿ 128/17 ದಿನ ತಗೋತಾರೆ. ಇಲ್ಲಿ ಏನು ಸಿಗುತ್ತೆ ನಮಗೆ? ಎಫಿಷಿಯನ್ಸಿ ಸಿಗುತ್ತೆ. ಇದು 8 ಸ್ವಪ್ನಿಲ್ನ ಎಫಿಷಿಯನ್ಸಿ ಮತ್ತು 17 ಇವರಿಬ್ಬರದು ಎಫಿಷಿಯನ್ಸಿ. ಹಾಗಾದರೆ ರೇವತಿಯ ಎಫಿಷಿಯನ್ಸಿ ಎಷ್ಟು ನಮಗೆ? ಈ 17 ಇಬ್ಬರದು ಸೇರಿ 17 ಇದೆ, ಸ್ವಪ್ನಿಲ್ದು 8 ಇದೆ. ಸೊ ಹಾಗಾದರೆ ರೇವತಿದು 9 ಆಗುತ್ತೆ. ಅವಾಗ ಮಾತ್ರ ಇಬ್ಬರದು ಸೇರಿದ್ರೆ 17 ಯೂನಿಟ್ ಟೋಟಲ್ ಎಫಿಷಿಯನ್ಸಿ ಸಿಗುತ್ತೆ. ಸೊ ನಮಗೇನು ಹೇಳಿದ್ದಾರೆ? ರೇವತಿ ಆ ಕೆಲಸವನ್ನು ಮಾಡೋಕ್ಕೆ ಎಷ್ಟು ದಿನ ತಗೋತಾಳೆ ಅಂತ. ಸೊ ಟೋಟಲ್ ವರ್ಕ್ ಎಷ್ಟಿದೆ? ಇದು ಟೋಟಲ್ ವರ್ಕು 328 ಯೂನಿಟ್ ಇದೆ. ನಾವು ರೇವತಿ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕಂಡುಹಿಡಬೇಕು. ಸೊ ರೇವತಿದು ಎಫಿಷಿಯನ್ಸಿ 9. ಛೇದ ಹೊಡೆಯೋಕ್ಕಾಗಲ್ಲ, ಇದೇ ಆನ್ಸರ್ 128/9 ದಿನಗಳು ಸರಿಯಾದ ಉತ್ತರ. 6ನೇ ಪ್ರಶ್ನೆ. ಒಂದು ಮೊತ್ತದ ಮೇಲೆ 5 ವರ್ಷಗಳವರೆಗೆ ಪಡೆದ ಸರಳ ಬಡ್ಡಿಯು ಆ ಮೊತ್ತದ 2/5ಕ್ಕೆ ಸಮ. ಹಾಗಾದರೆ ವಾರ್ಷಿಕ ಬಡ್ಡಿ ದರ ಎಷ್ಟು? ಸೊ ಈಗ ಯಾವುದೋ ಒಂದು ಅಮೌಂಟ್ ಇದೆ, ಅಮೌಂಟ್ನ ಏನಂತ ಅನ್ಕೊಳ್ಳೋಣ, 2/5ಕ್ಕೆ ಸಮ ಅಂತ ಹೇಳಿದಾರಲ್ವ, ಆ ಮೊತ್ತದ 2/5ಕ್ಕೆ ಸಮ. ಸೊ ನಾವೇನು ಅನ್ಕೋಬೇಕು ಈಗ ಅಂತಂದರೆ ಪ್ರಿನ್ಸಿಪಲ್ಲು 5 ಅನ್ಕೊಳ್ಳೋಣ. ಸೊ ಅದರ ಬಡ್ಡಿ ಎಷ್ಟಿದೆ? ಅವ್ರು ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ನ 2/5 ಆಫ್ ಪಿ ಅಂತ. ನಾವು ಈಗ ಪಿ ಯಾಕೆ 5 ಅನ್ಕೊಂಡಿದ್ವಿ ನಿಮ್ಗೆ ಗೊತ್ತಾಗುತ್ತೆ. ಈ ಇಂಟು 5, ಇಲ್ಲಿ ಪಿ 5 ಅಂತ ಅನ್ಕೊಂಡಿದೀವಲ್ಲ. ಸೊ ಈ 5 ಕ್ಯಾನ್ಸಲ್ ಔಟ್ ಆಗೋಕ್ಕೆ ಇಲ್ಲಿ ಕೆಳಗಡೆ ಏನು ಬಂದಿರುತ್ತೋ ಅದನ್ನೇ ಪ್ರಿನ್ಸಿಪಲ್ ಅಂತ ಅನ್ಕೊಂಡಿದ್ದೀವಿ. ಸೊ ಈಗ ಇಂಟ್ರೆಸ್ಟ್ 2 ಉಳಿತು. ಯಾಕಂತಂದರೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಇದೇ ಥರ ಫ್ರ್ಯಾಕ್ಷನಲ್ಲಿ ಬರುತ್ತೆ. ನೀವು ಇಲ್ಲಿ 5ರಿಂದ ಭಾಗ ಹೋಗೋ ನಂಬರ್ನ ಪ್ರಿನ್ಸಿಪಲ್ ಅಂತ ಇಟ್ಕೋಬೇಕು. ಸೊ 5ರಿಂದ ಭಾಗ ಹೋಗೋ ಮೊದಲನೇ ನಂಬರ್ನೇ ನಾವು ಪ್ರಿನ್ಸಿಪಲ್ ಅಂತ ಅಂದ್ಕೊಂಡ್ರೆ ಇಂಟ್ರೆಸ್ಟು 2 ಆಯಿತು. ಟೈಮ್ ಕೊಟ್ಟಿದ್ದಾರೆ ಎಷ್ಟು? 5 ವರ್ಷ. ಏನು ಕೇಳಿದ್ದಾರೆ? ರೇಟ್ ಕೇಳಿದ್ದಾರೆ. ನಿಮ್ಗೆ ಗೊತ್ತೇ ಇದೆ ಫಾರ್ಮುಲಾ, ಇಂಟ್ರೆಸ್ಟ್ = PTR/100. ಸೊ ಅದನ್ನೇ ಎಲ್ಲ ವ್ಯಾಲ್ಯೂನ ಕರೆಕ್ಟಾಗಿ ಪುಟ್ ಮಾಡಿ. ಇಂಟ್ರೆಸ್ಟ್ ಎಷ್ಟಿದೆ? 2 ಇಂಟ್ರೆಸ್ಟ್ ಇದೆ. ಓಕೆ. ಟೈಮು 5, ನಮಗೆ ರೇಟ್ ಕಂಡುಹಿಡಿಬೇಕು, /100. ಕ್ಷಮಿಸಿ, ಇಂಟ್ರೆಸ್ಟ್ = ಮಾಡಬೇಕಲ್ವ. ಇಂಟ್ರೆಸ್ಟು 2 ಇದೆ, ಪ್ರಿನ್ಸಿಪಲ್ ಎಷ್ಟಿದೆ? 5, ಟೈಮು 5, ರೇಟ್ ಕಂಡುಹಿಡಿಬೇಕು, /100. 5 ಒಂದಲೇ 5 ಇಂಟು 5 25 ಬರುತ್ತೆ. 25 ಒಂದಲೇ 25 ನಾಲ್ಕಲೇ. R ಏನಾಯಿತು? R = 4 × 2 8% ಆಯಿತು. ಸೊ 8% ಸರಿಯಾದ ಉತ್ತರ. 7ನೇ ಪ್ರಶ್ನೆ. 9,000 ಮೊತ್ತವನ್ನು ವಾರ್ಷಿಕ 80ರ ಚಕ್ರಬಡ್ಡಿ ದರದಲ್ಲಿ
ಬಡ್ಡಿಯನ್ನು ಅರ್ಧ ವಾರ್ಷಿಕವಾಗಿ ಲೆಕ್ಕ ಹಾಕುವಂತೆ ನೀಡಲಾಗಿದೆ. ಹಾಗಾದರೆ 12 ತಿಂಗಳಿಗೆ ಚಕ್ರ ಬಡ್ಡಿ ಎಷ್ಟಾಗಬಹುದು? ಸೊ ವಾರ್ಷಿಕವಾಗಿ ಏನದು ಕಾಂಪೌಂಡ್ ಇಂಟ್ರೆಸ್ಟ್ ರೇಟು CIR ರೇಟ್ ಎಷ್ಟಿದೆ? 80% ಇದೆ. ಇದು ವಾರ್ಷಿಕ. ಅರ್ಧ ವಾರ್ಷಿಕ ಎಷ್ಟಾಗುತ್ತೆ? ಇದರ ಅರ್ಧ 40% ಆಗುತ್ತೆ. ಎಷ್ಟು ಅರ್ಧ ವಾರ್ಷಿಕಗಳಿವೆ 12 ತಿಂಗಳಲ್ಲಿ? 2. ಸೊ 2 ವರ್ಷಕ್ಕೆ ಎಷ್ಟು ಅಂತ ಕಂಡುಹಿಡಿಯಬೇಕು ನಾವು. ಅಂದರೆ 2 ಈಗ ಅರ್ಧ ವಾರ್ಷಿಕ ಅಂತಂದರೆ 12 ತಿಂಗಳಲ್ಲಿ 2 ಸಲ ಬರುತ್ತೆ. ಸೊ 9,000ಕ್ಕೆ ಇದು ಟ್ರೀ ಮೆಥಡ್ ಮಾಡಿದ್ರೆ ಬರುತ್ತೆ ನಿಮಗೆ. 9,000ಕ್ಕೆ ಫಸ್ಟ್ಗೆ 40% ಒಂದು 6 ತಿಂಗಳಿಗೆ, ನೆಕ್ಸ್ಟ್ 6 ತಿಂಗಳಿಗೆ 40%. ಇದರದ್ದು ವ್ಯಾಲ್ಯೂ ಎಷ್ಟು ಬರುತ್ತೆ? 3,600. ಇದರದ್ದು 3,600 ಬರುತ್ತೆ. ಇಲ್ಲಿ ಏನು ಬರುತ್ತೆ? ಇದರದ್ದು ನಾವು ಬಡ್ಡಿ ಕೊಡಬೇಕು. ಚಕ್ರ ಬಡ್ಡಿ ಅಂತಂದರೆ ಬಡ್ಡಿಯ ಮೇಲೆ ಬಡ್ಡಿ. ಈ ಬಡ್ಡಿಗೂ 40% ನಾವು ಬಡ್ಡಿಯನ್ನು ನೀಡಬೇಕು. ಸೊ ಇದ್ರದ್ದು 40% ಎಷ್ಟಾಗುತ್ತೆ? 3,600 ಇಂಟು 40% ಮಾಡಿ ಎಷ್ಟು ಬರುತ್ತೆ? 4 6 ಈ 0 ಇಲ್ಲೇ ಇಡಿ. 4 6 24, 4 3 12, 1 14. ಸೊ 1440 ಬರುತ್ತೆ. ಸೊ ಟೋಟಲ್ ಬಡ್ಡಿ ಎಷ್ಟಾಯಿತು? 3,000 ಪ್ಲಸ್ 3,600 ಪ್ಲಸ್ 3,600 7,200 ಆಯಿತು, ಪ್ಲಸ್ 1440. ಸೊ ಎಷ್ಟು ಬಂತು ಇದು? ಇದು 40 ಬರುತ್ತೆ. ಇಲ್ಲಿ 2 0 ಇದೆ. 4 2 6, 7 1 8. ಸೊ 8,640 ರೂಪಾಯಿ ಟೋಟಲ್ ಚಕ್ರ ಬಡ್ಡಿ ಆಗುತ್ತೆ. 8ನೇ ಪ್ರಶ್ನೆ. 2 ಸಂಖ್ಯೆಗಳ ಗುಣಲಬ್ಧ 720 ಆಗಿದೆ ಮತ್ತು ಅವುಗಳ ಮಹತ್ತಮ ಸಾಮಾನ್ಯ ಅಪವರ್ತನ. ಮಹತ್ತಮ ಸಾಮಾನ್ಯ ಅಪವರ್ತನ ಅಂತಂದರೆ HCF, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, 4 ಆಗಿದೆ. ಹಾಗಾದರೆ ಈ ಸಂಖ್ಯೆಗಳ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಎಷ್ಟು ಅಂತ ಕೇಳಿದ್ದಾರೆ. LCM ಕೇಳಿದ್ದಾರೆ. ಸೊ 2 ಸಂಖ್ಯೆಗಳ ಈ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಯಾವುದೇ 2 ಸಂಖ್ಯೆಗಳ ಗುಣಲಬ್ಧ ಅವು HCF ಮತ್ತು LCMನ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಅಂದರೆ ಈಗ A ಇಂಟು B ಕೊಟ್ಟಿರ್ತಾರಲ್ವಾ. ಸೊ LCM ಆಫ್ AB ಇಂಟು HCF ಆಫ್ AB ಇರುತ್ತೆ. ಸೊ ಅವ್ರು ನಮಗೀಗ A ಇಂಟು Bದು ವ್ಯಾಲ್ಯೂ ಕೊಟ್ಟಿದ್ದಾರೆ 720. LCM ಕೇಳಿದ್ದಾರೆ ಮತ್ತು HCF ಕೊಟ್ಟಿದ್ದಾರೆ. HCF ಎಷ್ಟು? 4 ಕೊಟ್ಟಿದ್ದಾರೆ. ಸೊ ನಮಗೀಗ LCM ಸಿಗುತ್ತೆ. ಇಂಟು 4 HCF ಮಾಡಿದ್ರೆ 4 1 4 4, 3 ಇತ್ತು, 4 8 32, 180. ಸೊ LCM ಎಷ್ಟಾಯಿತು? ಈ ಸಂಖ್ಯೆಗಳದ್ದು 180. ಆಪ್ಷನ್ 4 ಸರಿಯಾದ ಉತ್ತರ. 9ನೇ ಪ್ರಶ್ನೆ. ಒಂದು ವೇಳೆ 6 ಪೆನ್ನುಗಳ ಅಸಲು ಬೆಲೆಯು 5 ಪೆನ್ನುಗಳ ಮಾರಾಟ ಬೆಲೆಗೆ ಸಮನಾಗಿದ್ದರೆ ಶೇಕಡಾವಾರ ಲಾಭ ಮತ್ತು ನಷ್ಟ ಎಷ್ಟು? 6 ಪೆನ್ನುಗಳ ಅಸಲು ಬೆಲೆ ಅಂತೆ 6 CP = 5 SP. 5 ಪೆನ್ನುಗಳ SPಗೆ ಸಮ. ಮತ್ತು ಈಗ CP ಮತ್ತು SP ರೇಷಿಯೋ ಎಷ್ಟು ಬಂತು? 5:6 ಬಂತು. ಸೊ 5 ಪೆನ್ನಿಗೆ 1 ರೂಪಾಯಿ ಲಾಭ ಆಗುತ್ತೆ. ಅಂದರೆ 5 ರೂಪಾಯಿಗೆ 1 ರೂಪಾಯಿ ಲಾಭ ಆಗುತ್ತೆ. 100 ರೂಪಾಯಿಗೆ ಎಷ್ಟು ಅಂತ ಕೇಳಿದ್ದಾರೆ. 5 1 5 20 20% ಲಾಭ ಆಗುತ್ತೆ. ಸಾರಿ 20% ಲಾಭ, 10% ಅಲ್ಲ 20% ಲಾಭ ಆಗುತ್ತೆ. ಇದು ಗೊತ್ತಾಯ್ತಲ್ವಾ? ಇಲ್ಲಿ ಕೊಟ್ಟಿರೋದನ್ನೇ ಅವ್ರು ಬರೆದಿದ್ದಾರೆ. ಇದನ್ನ ರೇಷಿಯೋ ಸಿಗುತ್ತೆ ನಮಗೆ. 6 ಪೆನ್ನುಗಳ ಅಸಲು ಬೆಲೆ ಅಂತಂದರೆ ಅದೇ ಅಂದರೆ ಏನದು ಕಾಸ್ಟ್ ಪ್ರೈಸ್. 6 CP = ಮಾರಾಟ ಬೆಲೆ. 5 ಪೆನ್ನುಗಳ ಮಾರಾಟ ಬೆಲೆ ಎಷ್ಟು ಅಂದರೆ 5 SP. 5 SP ಮತ್ತು CP ಮತ್ತು SP ನಡುವೆ ನಮಗೆ ರೇಷಿಯೋ ಸಿಗುತ್ತೆ. ಇದರಿಂದ CP SP 5 ಪೆನ್ನು, CP ಮುಂದಿಂದು 5, SP ಇಲ್ಲಿ 6 ಬರುತ್ತೆ. ಇದನ್ನ ಬೇಕಾದ್ರೆ ನೀವು ಸಾಲ್ವ್ ಮಾಡಿ ನೋಡಿ. CP ಇಲ್ಲಿ ಇದೆ ಅಲ್ವಾ, ಇಲ್ಲಿ ಇಂಟು ಇದೆ, ಇದನ್ನ ಕೆಳಗಡೆ ತಂದ್ರೆ SP ಆಗುತ್ತೆ. ಇದು 5 ಮೇಲೇನೆ ಇಳುತ್ತೆ. ಈ 6 ಈ ಕಡೆ ಹೋದ್ರೆ /6 ಆಗುತ್ತೆ. CP = 5, SP = 6. ಅದನ್ನೇ ನಾವು ಇಲ್ಲಿ ಬರೆದಿರೋದು. ಸೊ 5 ರೂಪಾಯಿ ತಗೊಂಡು 6 ರೂಪಾಯಿಗೆ ಮಾರಿದ್ರೆ ಲಾಭ ಎಷ್ಟಾಗುತ್ತೆ? 1 ರೂಪಾಯಿ ಆಗುತ್ತೆ. ಸೊ 5ಕ್ಕೆ 1 ರೂಪಾಯಿ ಅಂತಂದ್ರೆ 100ಕ್ಕೆ ಎಷ್ಟು ಅಂತಂದ್ರೆ 20% ಲಾಭ. 10ನೇ ಪ್ರಶ್ನೆ. 384 ಮೀಟರ್ ಉದ್ದದ ಒಂದು ರೈಲು ಒಂದು ವಿದ್ಯುತ್ ಕಂಬವನ್ನು 12 ಸೆಕೆಂಡ್ಗಳಲ್ಲಿ ದಾಟುತ್ತದೆ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ ಅಷ್ಟೇ ಉದ್ದದ ಮತ್ತೊಂದು ರೈಲು 12 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ಹಾಗಾದರೆ ಎರಡನೇ ರೈಲಿನ ವೇಗ ಎಷ್ಟು? ಸೊ ಈಗ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅವರು ಟ್ರಾವೆಲ್ ಮಾಡಿದ್ದು? 384 ಮೀಟರ್ ಉದ್ದದ ಒಂದು ರೈಲು ಮತ್ತು ವಿರುದ್ಧ ದಿಕ್ಕಿನಲ್ಲಿ ಅಷ್ಟೇ ಉದ್ದದ ಇನ್ನೊಂದು ರೈಲು ಬರುತ್ತಂತೆ. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯಿತು? 384 ಪ್ಲಸ್ 384 ಎಷ್ಟು ಬರುತ್ತೆ? 4 4 8 8 8 16. ಸೊ 384 × 2 ಈ ರೀತಿ ಮಾಡೋ ಬದಲು 384 2 ಸಲ ಇದು ಮಾಡೋ ಬದಲು 384 × 2 ಅಂತ ಬರಿಬೋದು.
ಯಾಕಂತಂದರೆ ನೆಕ್ಸ್ಟ್ ಕ್ಯಾನ್ಸಲ್ ಔಟ್ ಆಗುತ್ತಿರುತ್ತೆ. ಸೊ ಇಷ್ಟೇ ಬರೆದ್ರೂ ಸಾಕು. 384 × 2 ಅಂತ ಬರೀರಿ. ನೆಕ್ಸ್ಟ್ ಏನು ಬೇಕು ನಮಗೆ, ಎರಡನೇ ರೈಲಿನ ವೇಗ ಬೇಕು. ಸೊ ನಮ್ಗೆ ಗೊತ್ತಿದೆ ಟೋಟಲ್ ಟೈಮ್ ಎಷ್ಟು ತಗೊಳುತ್ತದು 12 ಸೆಕೆಂಡ್ ತಗೊಳುತ್ತೆ. ಸೊ ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಸ್ಪೀಡ್ ಮಾಡಿದ್ರೆ ನಮಗೆ ಅವರು ಕೊಟ್ಟಿರೋ ಸಮಯ ಸಿಗುತ್ತೆ. ಸೊ ಟೋಟಲ್ ಸ್ಪೀಡ್ ಎಷ್ಟು, ಎರಡು ಅಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾವೆ ಅಂತಂದರೆ ಎರಡು ಆ್ಯಡ್ ಆಗ್ತವೆ. ಅಂದರೆ ಟ್ರೈನ್ 1 ಸ್ಪೀಡು ಮತ್ತು ಟ್ರೈನ್ 2 ಸ್ಪೀಡು ಎರಡು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಏನದು ಸ್ಪೀಡ್ ಸಿಗುತ್ತೆ. ಯಾಕಂತಂದರೆ ಎರಡು ಅಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇರೋದ್ರಿಂದ ಎರಡನ್ನು ಆ್ಯಡ್ ಮಾಡಬೇಕು. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ, 384 × 2. T1 ಅಂತ ಬರೆಯಲ್ಲ ನಾನು, ಸ್ಪೀಡ್ಗೆ S1 ಅಂತ ಬರಿತೀನಿ. ಸೊ S1 + S2 ಇದನ್ನು ಮಾಡಿದ್ರೆ ಎಷ್ಟು, ಇದು ಟೋಟಲ್ ಡಿಸ್ಟೆನ್ಸು, ಇದು ಟೋಟಲ್ ಸ್ಪೀಡು, ಇದು ಎಷ್ಟು ಅಂತ ಕೊಟ್ಟಿದ್ದಾರೆ ಇದು ಕ್ವಶನಲ್ಲಿ 12 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಸ್ಪೀಡ್ ಆಫ್ ಎರಡನೇ ರೈಲಿನ ವೇಗ ಸಿಗುತ್ತೆ. ಮೊದಲನೇ ರೈಲಿನ ವೇಗ ಎಷ್ಟಿದೆ, 384 ಮೀಟ್ರು 12 ಸೆಕೆಂಡ್ಗಳಲ್ಲಿ ಹೋದರೆ ವೇಗ ಎಷ್ಟು ಬರುತ್ತೆ, 12 1 12 6 36, 24 ಉಳಿತು, 12 2 24. ಸೊ 62 ಕಿಲೋಮೀಟರ್, ಇದು 62 ಮೀಟರ್/ಸೆಕೆಂಡು ಒಂದನೇದು ಸ್ಪೀಡ್ ಬಂತು. ಸೊ ಅದನ್ನೇ ಇಲ್ಲಿ ನಾವು ಫಿಲ್ ಮಾಡೋಣ. 384 × 2 ಒಂದನೇ ಸ್ಪೀಡ್ನ ಎಷ್ಟು 62 ಇದೆ. ಕ್ಷಮಿಸಿ, ಇದು 12 3 36, 12 3 36, ಎರಡು ಕೈಲೇ ಉಳಿತು, 12 2 24. ಸೊ ಇದು 32 ಬರುತ್ತೆ. ಮೊದಲನೇ ರೈಲಿನ ವೇಗ 32 ಬರುತ್ತೆ. ಎರಡನೇ ರೈಲಿನ ವೇಗ ನಾವು ಕಂಡುಹಿಡಿಯಬೇಕು. ಸೊ × 12. ಸೊ 2 1 2 6 6 1 6 6 36, ಎರಡು ಕೈಲ ಉಳಿತು, 6 4 24. ಸೊ ಇದು ಏನು ಉಳಿತು, 64 = 32 + S2. ಈ 34 ಈ ಕಡೆ ಬಂದರೆ ಏನಾಗುತ್ತೆ, ಇದು 32 ಈ ಕಡೆ ಬಂದರೆ ಏನಾಗುತ್ತೆ, 64 ಮೈನಸ್ ಆಗುತ್ತೆ. ಸೊ 64 - 32 ಅಂತಂದರೆ 32 = S2. ಸೊ ಎರಡನೇ ರೈಲಿನ ವೇಗ ಕೂಡ 32 ಮೀಟರ್/ಸೆಕೆಂಡು ಬರುತ್ತೆ. ಈ ರೀತಿ ಫಾರ್ಮುಲಾ ಬೇಸ್ಡು ಇದನ್ನು ಸಾಲ್ವ್ ಮಾಡ್ಬೋದು. ಸೊ ನಾನು ನಿಮಗೆ ಏನೇನು ಹೇಳಿದ್ದೆ, ನಮ್ಮ ಟಾರ್ಗೆಟ್ 100 ಆ್ಯಪ್ ಇದು ಪ್ಲೇಸ್ಟೋರಲ್ಲಿ ಆ್ಯಪಲ್ಲಿ ನಾವು ಕನ್ನಡದಲ್ಲಿ SSCGD ಪೇಯ್ಡ್ ಬ್ಯಾಚ್ ಮಾಡ್ತಾ ಇದ್ವಿ. ಇದನ್ನು ನೀವು ಸಾಲ್ವ್ ಮಾಡ್ಬೋದು, ಅಂದರೆ ಜಾಯಿನ್ ಆಗ್ಬೋದು. ಅಲ್ಲಿ ನಾವು ಚಾಪ್ಟರ್ ವೈಸ್ ಕ್ಲಾಸಸ್ ಮಾಡ್ತಾ ಇದ್ವಿ. ಮ್ಯಾಥ್ಸ್ದು ಮತ್ತು ರೀಸನಿಂಗ್ದು ಅದರಲ್ಲಿ ಸಪ್ರೇಟ್ ಆಗಿವೆ. ಮತ್ತು 2024 PYQs ಟೆಸ್ಟ್ ಸೀರೀಸ್ ಕೂಡ ಇದೆ, ಅವುಗಳನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಇನ್ನು 11ನೇ ಪ್ರಶ್ನೆ, ಒಂದು ವಸ್ತುವಿನ ನಮೂದಿತ ಬೆಲೆಯು ಆ ವಸ್ತುವಿನ ಅಸಲು ಬೆಲೆಗಿಂತ 60% ಹೆಚ್ಚಾಗಿದೆ. ಸೊ ನಮೂದಿತ ಬೆಲೆ ಅಂತಂದರೆ ಮಾರ್ಕೆಟ್ ಪ್ರೈಸ್. ಸೊ CP 100 ಇದೆ, ಮಾರ್ಕೆಟ್ ಪ್ರೈಸ್ ಎಷ್ಟಿದೆ, 160 ಇದೆ. ಇದ್ರ ಮೇಲೆ ಒಂದು ವೇಳೆ ಆ ವಸ್ತುವಿನ ಮೇಲೆ 20% ರಿಯಾಯಿತಿ ನೀಡ್ತಾರಂತೆ. ಸೊ ಮಾರ್ಕೆಟ್ ಪ್ರೈಸ್ ಮೇಲೆ 20% ರಿಯಾಯಿತಿ ಅಂತಂದರೆ ಎಷ್ಟಕ್ಕೆ ಮಾರ್ದಂಗೆ ಆಯಿತು, ಈ 2 0 ಹೋಯ್ತು. 16 8 8 6 48, 8 1 8, 128 ರೂಪಾಯಿಗೆ SP ಮಾರ್ದಂಗೆ ಆಯಿತು. 100 ರೂಪಾಯಿಗೆ ತೊಗೊಂಡು 128 ರೂಪಾಯಿಗೆ ಮಾರಿದ್ರೆ ಎಷ್ಟು % ಲಾಭ ಆಯಿತು, 28% ಲಾಭ ಆಯಿತು. ಅವರು ಅದೇ ಕೇಳಿದ್ದಾರೆ, ಶೇಕಡಾವಾರು ಲಾಭ ಎಷ್ಟು ಅಂತ. 28% ಲಾಭ. 12ನೇ ಪ್ರಶ್ನೆ, 3 ನೋಟ್ ಪುಸ್ತಕಗಳ ಬೆಲೆ ಮತ್ತು 6 ಪೆನ್ನುಗಳ ಬೆಲೆಯು 3000 ಆಗಿದೆ. 3N + 6P. ಪೆನ್ನನ್ನು P ಅಂತ ಡಿನೋಟ್ ಮಾಡ್ತೀನಿ, ನೋಟ್ ಪುಸ್ತಕವನ್ನು N ಅಂತ ಡಿನೋಟ್ ಮಾಡ್ತೀನಿ. ಎಷ್ಟಿದೆ, 3000 ಇದೆ. ಅದೇ ರೀತಿ ಅಷ್ಟೇ ಹಣದಿಂದ, ಸೊ 3000 ರೂಪಾಯಿಂದನೇ ಏನು ತಗೋತಾನೆ, ನೆಕ್ಸ್ಟು ಒಂದು ನೋಟ್ ಪುಸ್ತಕ 12 ಪೆನ್ ತಗೋತಾನೆ. ಸೊ ಎರಡು ಸೇಮ್ ಇದೆ, ಎರಡೂ ಈಕ್ವೇಟ್ ಮಾಡಿ ಹಾಗಾದರೆ ನಮಗೆ N ಮತ್ತು P ನಡುವಿನ ರೇಷಿಯೋ ಸಿಗುತ್ತೆ. N ಮತ್ತು P ನಡುವಿನ ರೇಷಿಯೋ ಎಷ್ಟಾಗುತ್ತೆ ನೋಡಿ, 3N + 6Pಗೆ 3000 ಹೋಗುತ್ತೆ. ಸೊ 1N 12Pಗೂ ಅಷ್ಟೇ ಹೋಗುತ್ತೆ. ಸೊ ಈ N ಈ ಕಡೆ ಬಂದರೆ 2N, ಈ 6P ಈ ಕಡೆ ಹೋದರೆ 12ರಲ್ಲಿ 6 ಕಳೆದ್ರೆ 6 ಉಳಿಯುತ್ತೆ, 6P. ಸೊ 2 1 2 3. ಸೊ N ಮತ್ತು P ನಡುವಿನ ರೇಷಿಯೋ ಎಷ್ಟು ಸಿಗುತ್ತೋ, 3:1 ಸಿಗುತ್ತೆ. ಅಂದರೆ ಪ್ರತಿ ನೋಟ್ಬುಕ್ಕಿನ ಪುಸ್ತಕ 3 ಯೂನಿಟ್ ಆಗಿದ್ದರೆ ಪೆನ್ನಿನ ರೇಟು 1 ಯೂನಿಟ್ ಆಗಿರುತ್ತೆ. ಸೊ ಇದನ್ನೇ ಇಲ್ಲಿ ಪುಟ್ ಮಾಡಿ ಚೆಕ್ ಮಾಡಿ. ಈ 3000 ಯೂನಿಟ್ನ ಬೆಲೆ ಎಷ್ಟು, 3Nನಲ್ಲಿ ಎಷ್ಟಿದೆ, 3 3 9 ಪ್ಲಸ್ 6P ಅಂತಂದರೆ ಎಷ್ಟು, 6 × 1 ಅಂತಂದರೆ 6. ಸೊ 9 6 15 ಬಂತು. ನಮ್ಗೆ ಏನು ಬೇಕು, 15 ಪೆನ್ಗಳ ಬೆಲೆ ಬೇಕು. ಸೊ 15, ಒಂದು ಪೆನ್ನಿನ ಯೂನಿಟ್ ಎಷ್ಟಿದೆ, 1 ಇದೆ. ಇಷ್ಟು ಮಾಡಿದ್ರೆ 9 + 6 ಇದು 15 ಬರುತ್ತೆ. ಆ್ಯಡ್ ಮಾಡಿದ್ರೆ
ಈ 15 ಹೋಯಿತು, ಎಷ್ಟು ಉಳಿತು? 3000. ಸೊ 15 ಪೆನ್ನುಗಳ ಬೆಲೆ 3000 ರೂಪಾಯಿ ಉಳಿತು. 13ನೇ ಪ್ರಶ್ನೆ, ಒಂದು ವೇಳೆ 72 ಬೈಂಡರ್ಗಳು 22 ದಿನಗಳಲ್ಲಿ 720 ಪುಸ್ತಕಗಳನ್ನು ಬೈಂಡ್ ಮಾಡಲು ಸಾಧ್ಯವಾದರೆ 660 ಪುಸ್ತಕಗಳನ್ನು 12 ದಿನಗಳಲ್ಲಿ ಬೈಂಡ್ ಮಾಡಲು ಎಷ್ಟು ಬೈಂಡರ್ಗಳು ಬೇಕಾಗುತ್ತೆ? ಸೊ ಇಲ್ಲಿ ಕೆಲಸ ಬೇರೆ ಬೇರೆ ಇದೆ. 660 ಪುಸ್ತಕ ಒಂದ್ ಕಡೆ, 720 ಪುಸ್ತಕ, ಕೆಲಸ ಬೇರೆ ಬೇರೆ ಇದೆ. ಬಟ್ ಇಬ್ಬರದ ಬೈಂಡರ್ಗಳೇನಿದಾರಲ್ಲ ಅವ್ರದ್ದು ಎಫಿಷಿಯನ್ಸಿ ಸೇಮ್ ಇದೆ. ಸೊ ಎಫಿಷಿಯನ್ಸಿ ಈಕ್ವಲ್ ಮಾಡೋಣ. ಎಫಿಷಿಯನ್ಸಿ ಫಾರ್ಮುಲಾ ಏನು? M1 D1 ಡಿವೈಡೆಡ್ ಬೈ W1 ಈಕ್ವಲ್ ಟು M2 ಇಂಟು D2 ಡಿವೈಡೆಡ್ ಬೈ T2 ಇಂಟು T2 ಡಿವೈಡೆಡ್ ಬೈ W2. ಸೊ ಎರಡರದ್ದು ಎಫಿಷಿಯನ್ಸಿ ಸೇಮ್ ಆಗುತ್ತೆ. ಸೊ ಟೋಟಲ್ ಎಷ್ಟು ಟೈಮ್ ತಗೊಂಡಿದ್ದಾರೆ ಡಿವೈಡೆಡ್ ಬೈ ಟೋಟಲ್ ವರ್ಕ್ ಮಾಡಿದ್ರೆ ಅದರದ್ದು ಎಫಿಷಿಯನ್ಸಿ ಸಿಗುತ್ತೆ. ಈ ಬೈಂಡರ್ಗಳದ್ದು ಸೇಮ್ ಎಫಿಷಿಯನ್ಸಿ ಇರುತ್ತೆ. ಸೊ ಅದನ್ನೇ ನಾವು ಇಲ್ಲಿ ಎಲ್ಲೆಲ್ಲಿ ಏನೇನು ಕೊಟ್ಟಿದ್ದಾರೆ, ಎಷ್ಟು ಜನ ಇದ್ದಾರೆ 72 ಜನ. ಎಷ್ಟು ದಿನ ತಗೊಂಡ್ರು? 22 ದಿನ ತಗೊಂಡ್ರು. ಟೋಟಲ್ ಕೆಲಸ ಎಷ್ಟು? 720. ಎರಡನೇದರಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನೇ ಕಂಡುಹಿಡಿಬೇಕು ನಾವು. ಎಷ್ಟು ಬೈಂಡರ್ಗಳಿದ್ದಾರೆ? M2 ಕಂಡುಹಿಡಿಬೇಕು. D2 ಎಷ್ಟು ಕೊಟ್ಟಿದ್ದಾರೆ? 12 ದಿನ ಕೊಟ್ಟಿದ್ದಾರೆ. ಈ T1 ಏನಂತಂದ್ರೆ ಕೆಲವೊಂದ್ಸಲ ಏನ್ ಕೊಟ್ಟಿರ್ತಾರೆ ಇಲ್ಲಿ 22 ದಿನಗಳಲ್ಲಿ ಪ್ರತಿದಿನ 6 ಗಂಟೆ ಕೆಲಸ ಮಾಡಿದ್ರೆ ಅಂತ ಕೊಟ್ಟಿರ್ತಾರೆ. ಅವಾಗ ಇದು T1 ವರ್ಕ್ ಆಗುತ್ತೆ. T1 ಅಥವಾ T2. ಇಲ್ಲಿ ಆ ಥರ ಏನು ಕೊಟ್ಟಿಲ್ಲ ಅವರು. ಸೊ ಹಾಗಾಗಿ T1 ಏನೂ ಇಲ್ಲ, ಹಾಗೆ ಬಿಡಿ. ಸೊ W2 ಎಷ್ಟಾಗಿದೆ? 660 ಪುಸ್ತಕ ಇದೆ. ಸೊ ಇದನ್ನ ಸಾಲ್ವ್ ಮಾಡಿ ನಮಗೆ M2 ಎಷ್ಟು ಜನ ಅಂತ ಸಿಗುತ್ತೆ. ಈ 0 ಹೋಯ್ತು, 72 ಹೋಯ್ತು, 72 ಒಂದ್ಲೆ 72, 12 6 ಎರಡ್ಲೆ 6 11, 2 ಒಂದ್ಲೆ 2 11. ಸೊ M2 ಇಲ್ಲಿ ಕೆಳಗಡೆ 11 ಇದೆ, ಇಲ್ಲಿ 11 ಇದೆ. ಸೊ M2 ಈಕ್ವಲ್ ಟು ಏನಾಯ್ತು? 11. ಈ ಕಡೆ ಕೆಳಗಡೆ 11 ಇದ್ದಿದ್ದು ಇಲ್ಲಿ ಬರುತ್ತೆ. ಸೊ 11 11 ಸ್ಕ್ವೇರು 121. ಸೊ ಆಪ್ಷನ್ 4 ಸರಿಯಾದ ಉತ್ತರ 121. 14ನೇ ಪ್ರಶ್ನೆ, 32ರ ಹಿಂದಿನ ಎಲ್ಲ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ 32ರ ಹಿಂದಿನ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಯಾವುವು? 2, 3, 5, 7, 11, 13, 17, 19, 23, 29, 31. ಎಷ್ಟಾಯ್ತು? 1, 2, 3, 4, 5, 6, 7, 8, 9, 10, 11 ಸಂಖ್ಯೆ ಇದಾವೆ. ಸೊ ಎಲ್ಲಾನು ಆ್ಯಡ್ ಮಾಡಿ ಡಿವೈಡ್ ಬೈ 60 ಮಾಡಿ, ಇದು ಡಿವೈಡ್ ಬೈ 11 ಮಾಡಿ. ಸೊ 9, 1, 10, 13, 9, 22 ಪ್ಲಸ್ 7, 29, 3, 32, 33, 7, 40, 45, 48, 50. ಸೊ 0, 5 ಕೈಲ, 5, 3, 8, 10, 12, 13, 14, 15, 16, 160. ಸೊ ಇವುಗಳ ಮೊತ್ತ ಎಷ್ಟು ಬರುತ್ತೆ? 160. ಎಷ್ಟು ಸಂಖ್ಯೆಗಳಿವೆ ಟೋಟಲ್? 11. ಸೊ 160 ಡಿವೈಡ್ ಬೈ 11 ಮಾಡಿದ್ರೆ ಸರಾಸರಿ ಸಿಗುತ್ತೆ. 11 11, 6 ಉಳಿತು, ಸಾರಿ 5 ಉಳಿತು, 50, 11 4 44. ಸೊ 14 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಇಲ್ಲಿ 14 ಪಾಯಿಂಟ್ ಸಮಥಿಂಗ್ ಇರೋದು ಆಪ್ಷನ್ 3 ಒಂದೇ. ಸೊ ಅದರಿಂದ ನೀವು ಡೈರೆಕ್ಟ್ ಆಗಿ ಆಪ್ಷನ್ 3 ಸೆಲೆಕ್ಟ್ ಮಾಡ್ಬೋದು. 15ನೇ ಪ್ರಶ್ನೆ, ಒಂದು ಗೋಳದ ತ್ರಿಜ್ಯವನ್ನು 50% ಹೆಚ್ಚಿಸಲಾಗಿದೆ. ಹಾಗಾದರೆ ಅದರ ಘನಫಲದಲ್ಲಿ ಉಂಟಾಗುವ ಶೇಕಡಾವಾರು ಹೆಚ್ಚಳ ಎಷ್ಟು? ಘನಫಲ ಅಂತಂದ್ರೆ ವ್ಯಾಲ್ಯೂಮ್. ಸೊ ವ್ಯಾಲ್ಯೂಮ್ನ ತ್ರಿಜ್ಯದ ವ್ಯಾಲ್ಯೂಮ್, ತ್ರಿಜ್ಯ ಅಂತಂದ್ರೆ ಏನಂತಾರೆ ಇಂಗ್ಲಿಷ್ನಲ್ಲಿ? ತ್ರಿಜ್ಯ ಅಂದ್ರೆ ರೇಡಿಯಸ್, ಗೋಳ ಅಂತಂದ್ರೆ ಅದು ಸ್ಪಿಯರ್. ಒಂದು ಸ್ಪಿಯರ್ನ ರೇಡಿಯಸ್ಸು 50% ಹೆಚ್ಚಿಸಲಾಗಿದೆ ಅಂತೆ. ಅದರ ವ್ಯಾಲ್ಯೂಮ್ನಲ್ಲಿ ಉಂಟಾಗುವ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಮಗೆ ಗೋಳದ ಅಂದರೆ ಗೋಳ ಸ್ಪೇಯರ್ದು ವ್ಯಾಲ್ಯೂಮ್ದು ಏನಿದು ಫಾರ್ಮುಲಾ? ವ್ಯಾಲ್ಯೂಮ್ ಫಾರ್ಮುಲಾ ಏನಿದು? 4/3 πr³. ಸೊ ಇಲ್ಲೇನು ರೇಡಿಯಸ್ ಅಷ್ಟೇ ಚೇಂಜ್ ಆಗ್ತಿದೆ ಅಲ್ವಾ? ಸೊ ರೇಡಿಯಸ್ ಅಷ್ಟೇ ಚೇಂಜ್ ಆಗುವಾಗ ನಾವು 4/3 πr³ ಅಂತ ಅಂದಾಗ, ಸೊ ರೇಡಿಯಸ್ಸು ಎಷ್ಟು ಸಲ ಚೇಂಜ್ ಆಗ್ತಿದೆ? 3 ಸಲ ಚೇಂಜ್ ಆಗ್ತಿದೆ. ರೇಡಿಯಸ್ದು ಇಲ್ಲಿ 50%ನಷ್ಟು ಹೆಚ್ಚಾಗ್ತಿದೆ ಅಂತೆ. ಅಂದರೆ ರೇಡಿಯಸ್ 1 ಇದ್ರೆ ಅದರ ಅರ್ಧದಷ್ಟು ಜಾಸ್ತಿ ಆಗ್ತಿದೆ. ಅಂದರೆ 1/2 ಅಂತಂದರೆ ಈಗ 50%ದು ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು? 1/2. ಸೊ ಪ್ರತಿ 2 ಇದ್ರೆ 1 ಜಾಸ್ತಿ ಆಗ್ತಿದೆ, 3 ಆಗ್ತಿದೆ. ಸೊ ವ್ಯಾಲ್ಯೂಮ್ ಕೂಡ ಅಷ್ಟು ಸಲ ಜಾಸ್ತಿ ಆಗುತ್ತೆ, 3 ಸಲ ಜಾಸ್ತಿ ಆಗಬೇಕು. ರೇಡಿಯಸ್ 3 ಸಲ ಜಾಸ್ತಿ ಆಗಬೇಕು. 2, 2 ಇದ್ದಿದ್ದು 3, 2 ಇದ್ದಿದ್ದು 3. ಸೊ ಎಷ್ಟು ಸಲ ಜಾಸ್ತಿ ಆಯ್ತಿದ್ದು? 2, 2, 4, 8 ಆಯಿತು. 8 ಇದ್ದಿದ್ದು ಎಷ್ಟಾಯಿತು? 27 ಆಯಿತು. ಸೊ ಎಷ್ಟು ಜಾಸ್ತಿ ಆಯಿತು? 19 ಜಾಸ್ತಿ ಆಯಿತು. 19 ಡಿವೈಡ್ ಬೈ 8. ಅವರು ಶೇಕಡಾವಾರು ಎಷ್ಟು ಜಾಸ್ತಿ ಆಗಿದೆ ಅಂತ ಕೇಳಿದ್ದಾರೆ. ಸೊ ಇಂಟು 100. ಸೊ 19 ಇಂಟು
/8 ಮಾಡಬೇಕು. 8 ಒಂದಲೇ 8 ಎರಡಲೇ 16, 16 ಅಂದರೆ 19ರಲ್ಲಿ 16 ಕಳೆದ್ರೆ 3 ಉಳಿತು. 8 3ಲೇ 24, 8 ಎರಡಲೇ 16, 30, 8 3ಲೇ 24, 60, 8 7 56. ಸೊ 237 ಪಾಯಿಂಟ್ ಸಮಥಿಂಗ್ ಬರುತ್ತೆ. 4 ಉಳಿತು, 8 5ಲೇ 40. ಸೊ 237.5% ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಸೊ ಇದನ್ನ ಈ ರೀತಿನೂ ಮಾಡ್ಬೋದು. ಇಲ್ಲಿ ಎಷ್ಟು ಕ್ಯೂಬ್ ಇರುತ್ತಲ್ಲ ಡೈರೆಕ್ಟ್ ಆಗಿ ಅದೇ, ಈಗ ರೇಡಿಯಸ್ ಚೇಂಜು ಎಷ್ಟು ಸಲ ಆಗಿದೆ ಇದನ್ನ ಡೈರೆಕ್ಟ್ ಆಗಿ ಆ ರೀತಿನೂ ಮಾಡ್ಬೋದು. ಅದನ್ನು ಕೂಡ ಇಲ್ಲಿ ಹೇಳ್ತೀನಿ ನೋಡಿ. ಈಗ 2 ರೇಡಿಯಸ್ 2 ಇದ್ದಿದ್ದು 3 ಆಗಿದೆ. ಯಾಕಂತಂದ್ರೆ 50% ಜಾಸ್ತಿ ಆಗುತ್ತೆ. 50% ಅಂತಂದ್ರೆ ಅದನ್ನೇ ಏನದು ಫ್ರಾಕ್ಷನ್ ವ್ಯಾಲ್ಯೂ 1:2 ಬರುತ್ತೆ. ಅಂದ್ರೆ ಪ್ರತಿ 2ಕ್ಕೆ 1 ಜಾಸ್ತಿ ಆಗಿದೆ. ಸೊ 2 ಇದ್ದಿದ್ದು 3 ಆಗಿದೆ ರೇಡಿಯಸ್. ಇಲ್ಲಿ ಕ್ಯೂಬ್ ಇದೆ. ಸೊ ಡೈರೆಕ್ಟ್ ಕೂಡ ಅದೇ ರೀತಿನೂ ಮಾಡ್ಬೋದು. 2 ಕ್ಯೂಬ್ ಇದ್ದಿದ್ದು 3 ಕ್ಯೂಬ್ ಆಗಿದೆ ಅಂತ. ಸೊ 2 ಕ್ಯೂಬ್ ವ್ಯಾಲ್ಯೂ ಎಷ್ಟು? 8. 8 ಇದ್ದಿದ್ದು 27 ಆಗಿದೆ ವ್ಯಾಲ್ಯೂ. ಸೊ ಎಷ್ಟು ಜಾಸ್ತಿ ಆಗಿದೆ? ನಮಗೆ ಪರ್ಸೆಂಟೇಜ್ ಅಲ್ಲೇ ಬೇಕು. ಸೊ ಹಾಗಾಗಿ ಬರೀ ರೇಷಿಯೋದಲ್ಲಿನೇ ನಾವು ಆನ್ಸರ್ನ ಮಾಡ್ಬೋದು. ಸೊ ಆ ನಿಟ್ಟಿನಲ್ಲಿ 237.5 ಸಿಕ್ಕ ಸರಿಯಾದ ಉತ್ತರ. ಇದರದ್ದು ಸಾಲ್ವ್ ಮಾಡಿ. 0.1 ಹೋಲ್ ಸ್ಕ್ವೇರ್, ಇದರ ಅರ್ಥ ಏನು? 0.1 ಇಂಟು 0.1. 0.1 ಇಂಟು 0.1 ಅಂತಂದ್ರೆ 1 ಬರುತ್ತೆ. ಎಷ್ಟು ಡೆಸಿಮಲ್ ಆದಮೇಲೆ ಪಾಯಿಂಟ್, ಎಷ್ಟು ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ? 2 ಡಿಜಿಟ್. ಸೊ ಇಲ್ಲಿನೂ 2 ಡಿಜಿಟ್ ಮಾಡಿ. ಸೊ 0.01 ಹೋಲ್ ಸ್ಕ್ವೇರ್ ಏನು? ಅದನ್ನು 0.01 ಇಂಟು 0.01 ಅಲ್ವಾ? ಸೊ ಎಷ್ಟು? 4 ಡಿಜಿಟ್ ಆದಮೇಲೆ ಬರಬೇಕು. ಸೊ 0.001. ಸೊ ಇದನ್ನ ಆ್ಯಡ್ ಮಾಡಿ, ಪ್ಲಸ್ ಇದೆ ನಡುವೆ. ಸೊ 1 ಇಲ್ಲಿ 0 ಬರುತ್ತೆ, ಇಲ್ಲಿ 1 ಇಲ್ಲಿ 0. ಸೊ 0.0101 ಸರಿಯಾದ ಉತ್ತರ. ಸೊ 0.0101 ಆಪ್ಷನ್ 1ರಲ್ಲಿ ಇದೆ. 17ನೇ ಪ್ರಶ್ನೆ. PQR ಎಂಬ 3 ಜನ ವ್ಯಕ್ತಿಗಳ ನಡುವೆ 8,400 ಕ್ರಮವಾಗಿ 2/3, 3 ಮತ್ತೆ 1/3 ಅನುಪಾತದಲ್ಲಿ ಹಂಚಲಾಗಿದೆ. ಸೊ ಈ ಅನುಪಾತವನ್ನ ಕರೆಕ್ಟಾಗಿ ಏನದು ಪೂರ್ಣಾಂಕಗಳಿಗೆ ಕನ್ವರ್ಟ್ ಮಾಡಿ. P ಇದು 2/3 ಇದೆ, Q ಇದು 3 ಇದೆ, 1/3 ಇದೆ. ಇದನ್ನ ಪೂರ್ಣಾಂಕಗಳಿಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಇವುಗಳ LCM ಇಂದ ಇಂಟು ಮಾಡಬೇಕು. ಇವುಗಳ LCM ಎಷ್ಟು? 3 ಮತ್ತೆ 3 LCM ಕೂಡ 3 ಆಗಿರುತ್ತೆ. ಸೊ ಇಂಟು 3 ಮಾಡಿ ಪೂರ್ಣ ಇದಕ್ಕೆ. ಇಂಟು 3 ಮಾಡಿದಾಗ 2/3 ಇಂಟು 3 ಮಾಡಿದ್ರೆ 2 ಬರುತ್ತೆ. 3 ಇಂಟು 3 ಮಾಡಿದ್ರೆ 9 ಬರುತ್ತೆ. 1/3 ಇಂಟು 3 ಮಾಡಿದ್ರೆ 1 ಬರುತ್ತೆ. ಸೊ 9 2 11 12. ಸೊ 12 ಯೂನಿಟ್ಗಳ ಬೆಲೆ ಅವ್ರು ಕೊಟ್ಟಿದ್ದಾರೆ. 3 ಜನ ಸೇರಿ 8,400 ರೂಪಾಯಿ ಅಂತ. ಮತ್ತೆ ನಮ್ಗೆ ಏನು ಕೇಳಿದ್ದಾರೆ ಅವರು? ಆರ್ನ ಪಾಲು ಎಷ್ಟು ಕೇಳಿದ್ದಾರೆ. ಸೊ ಆರ್ನ ರೇಷಿಯೋ ಎಷ್ಟಿದೆ? 1 ಯೂನಿಟ್. ಸೊ ಇಂಟು 1. 12 ಒಂದಲೇ 12 7. ಸೊ 700 ರೂಪಾಯಿ ಬಂತು. ಆಪ್ಷನ್ 3 ಸರಿಯಾದ ಉತ್ತರ. 18ನೇ ಪ್ರಶ್ನೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಮಾನ ಸಂಖ್ಯೆಯ ಚಾಕ್ಲೇಟು ಮತ್ತು ಸಮಾನ ಸಂಖ್ಯೆಯ ಕ್ಯಾಂಡಿಗಳನ್ನು ಪಡೆಯುವ ರೀತಿ 1,003 ಚಾಕ್ಲೇಟ್ಗಳನ್ನು ಮತ್ತು 2,703 ಕ್ಯಾಂಡಿಗಳನ್ನು ಗರಿಷ್ಠ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಹಂಚಬಹುದಾಗಿದೆ? ಸೊ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಹಂಚಬಹುದು ಅಂತಂದ್ರೆ, ಗರಿಷ್ಠ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಹಂಚಬಹುದು ಅಂತಂದ್ರೆ 1,003 ಮತ್ತೆ 2,703 ಸಮಾನವಾಗಿ ಹಂಚಬೇಕು. ಸಮಾನವಾಗಿ ಹಂಚಬೇಕು ಅಂತಂದ್ರೆ ಇವೆರಡರದ್ದು HCF ಕಂಡುಹಿಡಬೇಕು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಂಡುಹಿಡಬೇಕು. ಸೊ ಇವೆರಡರದ್ದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನು ಬರುತ್ತೆ? ಈ ರೀತಿ ದೊಡ್ಡ ಸಂಖ್ಯೆಗಳದ್ದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಂಡುಹಿಡಬೇಕಾದ್ರೆ ಇವೆರಡರ ನಡುವಿನ ವ್ಯತ್ಯಾಸ ನೋಡ್ಕೊಳ್ಳಿ. 3ರಲ್ಲಿ 3 ಕಳೆದ್ರೆ 0, 0 ಇಲ್ಲಿ 0 ಕಳೆದ್ರೆ 0, 7ರಲ್ಲಿ 0 ಕಳೆದ್ರೆ 7, 2ರಲ್ಲಿ 1 ಕಳೆದ್ರೆ 17. 1700 ಇದೆ. ಈ 1700 ಯಾವುದರಿಂದ ಭಾಗ ಹೋಗುತ್ತೆ? ಇದರಲ್ಲಿ ಯಾವುದು? 17ರಿಂದ ಭಾಗ ಹೋಗುತ್ತೆ. ಸೊ ನೀವು ಬೇಕಾದ್ರೆ 1,003 ಮತ್ತೆ 2,703 ಇವುಗಳನ್ನ ಭಾಗ ಹೊಡೆದು ನೋಡಿ. 17ರಿಂದ ಮಾತ್ರ ಇವೆರಡು ಭಾಗ ಹೋಗುತ್ತೆ. 29ರಿಂದ ಹೋಗಲ್ಲ, 19ರಿಂದ ಹೋಗಲ್ಲ, 33ರಿಂದ ಹೋಗಲ್ಲ. ಸೊ ನೀವು ಸಪ್ರೇಟ್ ಆಗಿ ಬೇಕಾದ್ರೆ ಚೆಕ್ ಮಾಡ್ಕೊಂಡು ನೋಡಿ. ಅರ್ಥ ಆಯ್ತಾ? ಸೊ ಇವೆರಡರದ HCF 17 ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಕೂಡ 17. ವ್ಯಾಪಾರಿಯೊಬ್ಬನು ಒಂದು ಸರಕಿನ ಅಸಲು ಬೆಲೆ 50% ಹೆಚ್ಚಿಸಿ ನಮೂದಿಸಿದನು. ಸೊ CP 100 ರೂಪಾಯಿ ತಗೊಂಡಿದ್ದು, ಮಾರ್ಕೆಟ್ ಪ್ರೈಸ್ ಏನು ಮಾಡ್ದ? 100 ರೂಪಾಯಿ ಇದ್ದಿದ್ನ 50% ಹೆಚ್ಚಿಸಿ ಅಂತಂದ್ರೆ 150 ಮಾಡ್ದ. ಮತ್ತು 20% ರಿಯಾಯಿತಿಯನ್ನು ನೀಡಿದ. ಇದ್ರ ಮೇಲೆ 20% ರಿಯಾಯಿತಿ ನೀಡಿದ ಅಂತಂದ್ರೆ 100ಕ್ಕೆ 80 ರೂಪಾಯಿಗೆ ಮಾರ್ದ. ಸೊ ಈ 0 ಹೋಯ್ತು. 15 8 120. ಮಾರಿದ ಬೆಲೆ ಎಷ್ಟಾಯ್ತು ಹಾಗಾದ್ರೆ? 125. ಸೊ 100 ರೂಪಾಯಿ ತಗೊಂಡು 120 ರೂಪಾಯಿಗೆ ಮಾರಿದಾನೆ. ಎಷ್ಟು ರೂಪಾಯಿ ಲಾಭ ಅಂತ ಕೇಳಿದಾರೆ ಅವರು. ಸೊ ಎಷ್ಟು ರೂಪಾಯಿ? 20% ಲಾಭ ಆಗುತ್ತೆ. ಸೊ ಆಪ್ಷನ್ 2 ಸರಿಯಾದ ಉತ್ತರ. ಲಾಸ್ಟ್ ಪ್ರಶ್ನೆ. ಒಂದು ಸಿಲಿಂಡರ್ನ ಪಾದದ ತ್ರಿಜ್ಯ 70 ಸೆಂಟಿಮೀಟರ್ ಮತ್ತು ಎತ್ತರ 14 ಸೆಂಟಿಮೀಟರ್ ಆಗಿದ್ದರೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ ಕರ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಬೇಕು. ಸೊ ಸಿಲಿಂಡರ್ದು ಕರ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು?
ಸಿಲಿಂಡ್ರದು CSA ಫಾರ್ಮುಲಾ ಏನು? 2πRh. ಸೊ 2πRh ಬರುತ್ತೆ. ಈ ರೀತಿ ಬಂದಾಗ ಪೈ ಯಾವಾಗ ಬರುತ್ತಲ್ವಾ, ಪೈ ಅಂತಂದ್ರೆ ಮೇಲೆ 22 ಕೆಳಗೆ 7 ಬರುತ್ತೆ. 2 × 22/7 ಇಂಟು ರೇಡಿಯಸ್ ಎಷ್ಟಿದೆ, ತ್ರಿಜ್ಯ ಅಂದ್ರೆ ರೇಡಿಯಸ್ 7 ಇದೆ, ಇದು 70 ಇದೆ. ಹೈಟು ಎತ್ತರ ಅಂತಂದ್ರೆ ಹೈಟು, ಸೊ 14 ಇದೆ. ಈಗ ಇಲ್ಲಿ ಮೇಲೆ 11 ಇದೆ. ಸೊ ಇಲ್ಲಿನೂ 11ರಿಂದ ಡಿವೈಡ್ ಆಗೋ ನಂಬರೇ ಏನದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಗಿರುತ್ತೆ. ಯಾಕಂತಂದ್ರೆ ಇಲ್ಲಿ 11 ಇದೆ ನೋಡಿ. ಇಲ್ಲಿ 11ರಿಂದ ಭಾಗ ಹೋಗೋದು ಯಾವುದು? 11ರ ಏನದು ಬಾಧ್ಯತೆಯ ನಿಯಮ ಏನು? ಬೆಸ ಸಂಖ್ಯೆ ಸ್ಥಾನದಲ್ಲಿರುವ ಸಂಖ್ಯೆಗಳ ಮೊತ್ತ ಸರಿ ಸಂಖ್ಯೆ ಸ್ಥಾನಗಳಲ್ಲಿರುವ ಎರಡರ ಮೊತ್ತ, ಎರಡರ ನಡುವಿನ ಡಿಫ್ರೆನ್ಸು ಸೇಮ್ ಇರಬೇಕು, ಅಥವಾ ಇದು 0 ಇರಬೇಕು, ಅಥವಾ 11ರಿಂದ ಭಾಗ ಹೋಗೋದು ಅಂತ ಇರಬೇಕು. 6 ಮತ್ತು 2 ಸೇರಿಸಿದ್ರೆ 8, ಮತ್ತು 4 8ರಲ್ಲಿ 4 ಕಳೆದ್ರೆ 4 ಉಳಿಯುತ್ತೆ. ಸೊ ಇದು 11ರಿಂದ ಭಾಗ ಹೋಗಲ್ಲ. 6ರಲ್ಲಿ 5 ಕಳೆದ್ರೆ 5 ಕೂಡಿಸಿದ್ರೆ 11, 11ರಲ್ಲಿ 3 ಕಳೆದ್ರೆ 12 ಉಳಿಯುತ್ತೆ. ಸಾರಿ, 11ರಲ್ಲಿ 3 ಕಳೆದ್ರೆ 8 ಉಳಿಯುತ್ತೆ. ಇದು ಕೂಡ ಭಾಗ ಹೋಗಲ್ಲ. 6ರಲ್ಲಿ 6 12, 12ರಲ್ಲಿ 1 ಕಳೆದ್ರೆ 11, ಸೊ ಇದು ಭಾಗ ಹೋಗುತ್ತೆ. 5ರಲ್ಲಿ 3 ಕೂಡಿಸಿದ್ರೆ 8, ಸೊ 9ರಲ್ಲಿ 8 ಕಳೆದ್ರೆ 1 ಉಳಿಯುತ್ತೆ. ಇದು ಕೂಡ ಭಾಗ ಹೋಗಲ್ಲ. ಸೊ 6160 ಆನ್ಸರ್ ಬರುತ್ತೆ. ಇದನ್ನ ಸಾಲ್ವ್ ಮಾಡಿ ಬೇಕಾದ್ರೆ ನೋಡಿ, ಅಷ್ಟೇ ಕೂಡ ಆನ್ಸರ್ ಬರುತ್ತೆ. ನಿಮಗೆ ಸಾಲ್ವ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. 7 1 7 10 2 10 20, ಅಥವಾ ಇದನ್ನ ಬದಲು ಡೈರೆಕ್ಟಾಗಿ 2 10 20 ಇಂಟು 22 × 14 ಇದೆ. 22 × 14 ಅಂದರೆ 22 4 88, 22 1 22 1 8 308. ಸೊ 0 ಇದೆ, 0 ಇಡಿ, 2 8 16, 2 3 6, 6160 ಬಂತು. ಸೊ ಇದನ್ನ ಸಾಲ್ವ್ ಮಾಡಿ ನಿಮಗೂ ಅದೇ ಉತ್ತರ ಬರುತ್ತೆ. ಸೊ ಈ ರೀತಿ ನಿಮಗೆ ಮೆನ್ಸುರೇಷನ್ ಫಾರ್ಮುಲಾದಲ್ಲಿ ಯಾವಾಗಲೂ ಪೈ ಬರುತ್ತಲ್ಲ, ಮೇಲ್ಗಡೆ ಪೈ ಕ್ಯಾನ್ಸಲ್ ಔಟ್ ಆಗದೇ ಇದ್ರೆ ಕೆಳಗಡೆನೂ ಏನಾದರೂ ಪೈ ಬರ್ತಿದ್ರೆ ಅವಾಗ ಕ್ಯಾನ್ಸಲ್ ಔಟ್ ಆಗುತ್ತೆ. ಬಟ್ ಇಲ್ಲಿ ಕ್ಯಾನ್ಸಲ್ ಆಗ್ತಾ ಇಲ್ಲ. ಸೊ ಈ ಆಪ್ಷನ್ಸ್ಗಳಲ್ಲಿ 11ರಿಂದ ಮಲ್ಟಿಪ್ಲೈ ಆಗೋದು ಯಾವುದು ಅಂತ ನೋಡಬೇಕು, ಆವಾಗ ಅದು ಸರಿಯಾದ ಉತ್ತರ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದು ಇವತ್ತಿನ 20 ಪ್ರಶ್ನೆಗಳಾಯಿತು. ಸೊ ನಮ್ಮ SSC GK ಕ್ವಶನ್ ಬ್ಯಾಂಕ್ ಪುಸ್ತಕ ಇದೆ. ಈ ಕೆಳಗಿನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇದನ್ನ ಆರ್ಡರ್ ಮಾಡ್ಬೋದು. ನಿಮಗೆ ಪೋಸ್ಟ್ ಮುಖಾಂತರ ತಲುಪಿಸ್ತಾರೆ. ಇಲ್ಲ ಅಂತಂದರೆ ನಮ್ಮ ಆ್ಯಪಲ್ಲಿ ಬುಕ್ಸ್ ಸೆಕ್ಷನಲ್ಲಿ ಹೋಗಿ ಕೂಡ ನೀವು ಆರ್ಡರ್ ಮಾಡ್ಬೋದು. ಸೊ ನಾನು ಹೇಳಿದೆ ನಿಮಗೆ, ನಮ್ಮ ಆ್ಯಪಲ್ಲಿ ನಾವು ಕನ್ನಡದಲ್ಲಿ ಮ್ಯಾಥ್ಸ್ದು ಪೇಯ್ಡ್ ಬ್ಯಾಚಸ್ ನಡೆಸ್ತಾ ಇದ್ದೀವಿ. ಸೊ ಮ್ಯಾಥ್ಸ್ ಮತ್ತು ರೀಸನಿಂಗ್ದು ಎರಡೂ. ಸೊ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹಳೆ ಕ್ಲಾಸಸ್ ಎಲ್ಲ ನಿಮಗೆ ರೆಕಾರ್ಡಿಂಗ್ ಅಲ್ಲಿ ಲಭ್ಯ ಇರುತ್ತೆ. ಅದರ ಜೊತೆಗೆ ನಾವು ಎಲ್ಲ 2021 ಮತ್ತು 2022ರ ಎಲ್ಲ ಕ್ವಶನ್ಸ್ಗಳನ್ನು ಚಾಪ್ಟರ್ ವೈಸು ನಿಮಗೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಸಬ್ಜೆಕ್ಟ್ದು ಚಾಪ್ಟರ್ ವೈಸು ನಿಮಗೆ ನೀಡಿದ್ದೇವೆ ಈ ಕೋರ್ಸಲ್ಲಿ. ಸೊ ಅವುಗಳ ಆ್ಯಕ್ಸೆಸ್ ಕೂಡ ನಿಮಗೆ ಸಿಗುತ್ತೆ PDF ಮುಖಾಂತರ. ಮತ್ತು ಇದರ ಜೊತೆಗೆ SSC GD ಟೆಸ್ಟ್ ಸೀರೀಸ್ ಕೂಡ ಫ್ರೀಯಾಗಿ ಸಿಗುತ್ತೆ ನಮ್ಮ ಆ್ಯಪಲ್ಲಿ. ಟೆಸ್ಟ್ ಸೀರೀಸಲ್ಲಿ ವಿಶೇಷತೆ ಏನಂತಂದರೆ ಫುಲ್ ಟೆಸ್ಟು ಸಿಗುತ್ತೆ ನಿಮಗೆ. ಮ್ಯಾಥ್ಸ್ ಸಪ್ರೇಟು, GK ಸಪ್ರೇಟು, ಇಂಗ್ಲೀಷ್ ಸಪ್ರೇಟು, ರೀಸನಿಂಗ್ ಸಪ್ರೇಟು, ಹಿಂದಿ ಸಪ್ರೇಟ್ ಸಿಗುತ್ತೆ. ಸೊ ಟೋಟಲ್ 52 ಶಿಫ್ಟ್ಸಲ್ಲಿ ಟೆಸ್ಟ್ ಸೀರೀಸ್ ಕೂಡ ಇದೆ. ಸೊ ಅವುಗಳ ಆ್ಯಕ್ಸೆಸ್ ಕೂಡ ನೀವು ತಗೋಬೋದು. ಮತ್ತು ನಾಳೆ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಆಲ್ ದ ಬೆಸ್ಟ್. ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.